ಹಾಯ್ ಎಲ್ರಿಗೂ ನಮಸ್ಕಾರ. ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 16ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 34 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. 0.14% ನಿಫ್ಟಿ ಇವತ್ತು ಕರೆಕ್ಟ್ ಆಗಿದೆ. ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 24,400 ಲೆವೆಲಲ್ಲಿ ನಿಫ್ಟಿ ಓಪನ್ ಆಗಿತ್ತು. ಬಟ್ ಹೈಯರ್ ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ US ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿನೇ ಕ್ಲೋಸ್ ಆಗಿದೆ. ಒಂದು ಫ್ಲಾಟ್ ಕ್ಲೋಸಿಂಗ್ ಅಂತಾನೆ ಹೇಳ್ಬೋದಾಗುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ 0.16% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 0.4% ಕರೆಕ್ಟ್ ಆಯಿತು. IT ಇಂಡೆಕ್ಸ್ ಇವತ್ತು ಪಾಸಿಟಿವ್ ಆಗಿತ್ತು. 0.9% ಗೇನ್ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಸಾಕಷ್ಟು ಲಾರ್ಜ್ ಕ್ಯಾಪ್ IT ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಕೂಡ ಅನೌನ್ಸ್ ಮಾಡ್ತಿದ್ದಾರೆ. ಆಟೋ ಇಂಡೆಕ್ಸ್ನಲ್ಲಿ ಕೂಡ 0.4% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ US ಮತ್ತು ಇರಾನ್ ನಡುವೆ ಸೆಕೆಂಡ್ ರೌಂಡ್ ಟಾಕ್ಸ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ನ್ಯೂಸ್ ಇದೆ. ಹೆಚ್ಚಿನ ಒಂದು ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಮಾರ್ಕೆಟ್ ಪಾಸಿಟಿವ್ ಡೈರೆಕ್ಷನ್ನಲ್ಲಿ ಟ್ರೇಡ್ ಆಗ್ತಿಲ್ಲ. ಸೊ US ಮತ್ತು ಇಸ್ರೇಲ್ ಇರಾನ್ನ ಮೇಲೆ ವಾರನ್ನು ಸ್ಟಾರ್ಟ್ ಮಾಡಿದಾಗ ಕ್ರೂಡ್ ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ಸಾಕಷ್ಟು ಕಷ್ಟ ಆಗಿತ್ತು. ಸೊ ಯಾವೆಲ್ಲ ಕಂಟ್ರಿಗಳು ಮಿಡಲ್ ಈಸ್ಟ್ ಕಂಟ್ರೀಸ್ನ ಮೇಲೆ ಕ್ರೂಡ್ ಆಯಿಲ್ಗೆ ಡಿಪೆಂಡೆನ್ಸಿಯನ್ನು ಹೊಂದಿದ್ರು ಅವರಿಗೆ ಕ್ರೂಡ್ ಆಯಿಲನ್ನು ಪಡ್ಕೊಳ್ಳೋದು ಸಾಕಷ್ಟು ಪ್ರಾಬ್ಲಮೆಟಿಕ್ ಆಗಿತ್ತು. ಆದ್ದರಿಂದ US ಇರಾನ್ ಮತ್ತು ರಷ್ಯಾ ಮೇಲೆ ಏನು ಸ್ಯಾಂಕ್ಷನ್ಸ್ಗಳನ್ನು ಹಾಕಿದ್ರು ಆ ಸ್ಯಾಂಕ್ಷನ್ಸ್ಗಳಿಗೆ ವೇವರನ್ನು ಕೊಟ್ಟಿದ್ರು. ಯಾರು ಬೇಕಾದರೂ ರಷ್ಯನ್ ಹಾಗೇನೆ ಇರಾನೀಸ್ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದರು. ಸೊ ರಷ್ಯಾ ಉಕ್ರೇನ್ನ ಮೇಲೆ ಅಟ್ಯಾಕನ್ನು ಮಾಡ್ತಿರೋದ್ರಿಂದ ರಷ್ಯನ್ ಕ್ರೂಡ್ ಆಯಿಲ್ಗೆ US ಸ್ಯಾಂಕ್ಷನ್ಸನ್ನು ಹಾಕಿದರು. ಬಟ್ ಇಲ್ಲಿವರೆಗೂ ವೇವರ್ಸ್ ಇತ್ತು. ಭಾರತ ಕೂಡ ಸಾಕಷ್ಟು ಕ್ರೂಡ್ ಆಯಿಲನ್ನು ರಷ್ಯಾದಿಂದ ಪರ್ಚೇಸ್ ಮಾಡಿತ್ತು. ಹಾಗೆ 2019ಕ್ಕೂ ಮುಂಚೆ ನಾವು ಸಾಕಷ್ಟು ಕ್ರೂಡ್ ಆಯಿಲನ್ನು ಇರಾನ್ನಿಂದ ಪರ್ಚೇಸ್ ಮಾಡ್ತಿದ್ವಿ. ಈಗಲೂ ಕೂಡ ಸಾಕಷ್ಟು ಅಮೌಂಟ್ನ ಕ್ರೂಡ್ ಆಯಿಲ್ ಇರಾನ್ನಿಂದ ಬರ್ತಿದೆ. ಈಗ ಮತ್ತೆ US ಈ ಎರಡೂ ಕಂಟ್ರಿಗಳ ಮೇಲೆ ಸ್ಯಾಂಕ್ಷನ್ಸನ್ನು ಹಾಕಬೇಕು ಅಂತ ಇದ್ದಾರೆ. ಆ ರೀತಿಯಲ್ಲಿ ಸ್ಯಾಂಕ್ಷನ್ಸ್ ಏನಾದರೂ ಅನೌನ್ಸ್ ಆದರೆ ಸೊ ಭಾರತ ಏನು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ಇನ್ನಷ್ಟು ಪ್ರಾಬ್ಲಮ್ಸ್ ಆಗ್ಬೋದು. ಸೊ ನಾವು ಇನ್ನಷ್ಟು ದೇಶಗಳ ಮೇಲೆ ಹೆಚ್ಚಿನ ಡಿಪೆಂಡೆನ್ಸಿಯನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ. ಸೊ ಆಪ್ಷನ್ಸ್ ಓಪನ್ ಇದ್ದರೆ ಎಲ್ಲಿ ನಮಗೆ ಕಡಿಮೆ ಅಮೌಂಟ್ನಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಅಪ್ಲೈ ಆಗುತ್ತೆ ಅಲ್ಲಿಂದ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ಬೋದಾಗುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇಂಡಾಲ್ಕೋ ಇವತ್ತು ಟಾಪ್ ಗೇನರ್ ಆಗಿತ್ತು. 2.5%ಗೂ ಹೆಚ್ಚಿನ ಅಪ್ಸೈಡ್ ಇಂಡಾಲ್ಕೋನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಎಂಟರ್ಪ್ರೈಸಸ್ ಕೂಡ 2.5%ಗೂ ಹೆಚ್ಚಾಗಿ ಗೇನ್ ಆಯಿತು. ಟ್ರೆಂಟ್ ಅದಾನಿ ಪೋರ್ಟ್ಸ್ನಲ್ಲಿ ಕೂಡ 2.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಎಟರ್ನಲ್ ಕೂಡ 2.5% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ HDFC ಬ್ಯಾಂಕಲ್ಲಿ 1.5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಒಳ್ಳೆ ಒಂದು ನ್ಯೂಸ್ ಬಂದಿತ್ತು. ಮ್ಯೂಚುವಲ್ ಫಂಡ್ಗಳು ಹೆಚ್ಚಿನ ಒಂದು ಸ್ಟೇಕನ್ನು HDFC ಬ್ಯಾಂಕಲ್ಲಿ ಬೈ ಮಾಡ್ತಿದ್ದಾರೆ ಅನ್ನುವಂಥ ನ್ಯೂಸ್ ಇತ್ತು. ಬಟ್ ಇವತ್ತು ಸ್ಟಾಕ್ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ONGCಯಲ್ಲಿ ಕೂಡ 1.5%ಗೂ ಹೆಚ್ಚಿನ ಕರೆಕ್ಷನ್ ಬಂದಿದೆ. ಕ್ರೂಡ್ ಆಯಿಲ್ ಪ್ರೈಸಸ್ ಡ್ರಾಪ್ ಆಗ್ತಿರೋದು ONGCಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿದೆ. HDFC ಲೈಫ್ ಇವತ್ತು ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ರು. ಪ್ರಾಫಿಟ್ಸ್ 4%ನಷ್ಟು ಇನ್ಕ್ರೀಸ್ ಆಗಿದೆ. ಸೊ ಹೆಚ್ಚಿನ ಒಂದು ಗೇನ್ಸ್ ನೋಡೋದಕ್ಕೆ ಸಿಗಲಿಲ್ಲ. ಆದ್ದರಿಂದ ಸ್ಟಾಕ್ 1.5% ಅರೌಂಡಲ್ಲಿ ಕರೆಕ್ಟ್ ಆಯಿತು. ಟೈಟನ್ ಮತ್ತು ಅಪೋಲೋ ಹಾಸ್ಪಿಟಲ್ನಲ್ಲಿ ಕೂಡ ನೆಗೆಟಿವ್ ಕ್ಲೋಸಿಂಗ್ ಬರ್ತಿದೆ. ವಿಪ್ರೋ ಇವತ್ತು ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ 12% ಇನ್ಕ್ರೀಸ್ ಆಗಿದೆ. ಸೊ ಆ ಒಂದು ರೆವೆನ್ಯೂ ಎಸ್ಟಿಮೇಟ್ಸನ್ನು ವಿಪ್ರೋ ರೀಚ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. ಬಟ್ 3,500 ಕೋಟಿ ಪ್ರಾಫಿಟ್ಸನ್ನು ವಿಪ್ರೋ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದರೆ ಡೀಲ್ ಬುಕಿಂಗ್ಸ್ ಕೂಡ ಸ್ಟ್ರಾಂಗ್ ಆಗಿಯೇ ಕಾಣಿಸ್ತಿದೆ. $3.46 ಬಿಲಿಯನ್ ಡೀಲ್ ವಿನ್ಸನ್ನು ವಿಪ್ರೋ ಡಿಕ್ಲೇರ್ ಮಾಡಿದ್ದಾರೆ. ಸೊ ಸೀಕ್ವೆನ್ಷಲಿ ಅಂದರೆ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ 65%ನಷ್ಟು ಅಡಿಷನಲ್ ಡೀಲ್ ವಿನ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ಲಾಸ್ಟ್ ಕ್ವಾರ್ಟರ್ನಲ್ಲಿ $1.44 ಬಿಲಿಯನ್ ಡೀಲ್ ವಿನ್ಸ್ ಡಿಕ್ಲೇರ್ ಆಗಿತ್ತು. ಸೊ AI ಸೆಗ್ಮೆಂಟ್ನಲ್ಲಿ ಒಳ್ಳೆ ಒಂದು ಕಾಂಟ್ರಾಕ್ಟ್ಸ್ಗಳನ್ನು ವಿಪ್ರೋ ಪಡ್ಕೋತಿದ್ದಾರೆ. ಇದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ ಡಾಲರ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿರೋದ್ರಿಂದ ರೆವೆನ್ಯೂಸ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಬಟ್ ಕಾನ್ಸ್ಟೆಂಟ್ ಕರೆನ್ಸಿ ಟರ್ಮ್ ರುಪಿನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 0.2%ನ ಸೀಕ್ವೆನ್ಷಿಯಲ್ ಗ್ರೋತ್ ಮಾತ್ರ ನೋಡೋದಕ್ಕೆ ಸಿಕ್ಕಿದೆ. ಸೊ ಡಾಲರ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿರೋದು ವಿಪ್ರೋ, TCS ಈ ರೀತಿಯ ಕಂಪನಿಗಳಿಗೆ ಪಾಸಿಟಿವ್ ಆಗಿದೆ. ಸೊ ಡೀಟೇಲ್ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡೋದಾದರೆ ಇವರ ಫಿಗರ್ಸ್ ಏನಿದೆ ಮಿಲಿಯನ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ರೆವೆನ್ಯೂವನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಬಟ್ ಎಕ್ಸ್ಪೆಕ್ಟೇಷನ್ ಇನ್ನೂ ಹೆಚ್ಚಾಗಿತ್ತು. ಡಾಲರ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿರೋದ್ರಿಂದ ಒಳ್ಳೆ ರೆವೆನ್ಯೂ ಡಿಕ್ಲೇರ್ ಆಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಕಂಪನಿ ಎಕ್ಸ್ಪೆನ್ಸಸ್ಸನ್ನು ಸ್ವಲ್ಪ ಮಟ್ಟಿಗೆ ಕಟ್ ಡೌನ್ ಮಾಡ್ಕೊಂಡಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಫ್ಲಾಟ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಎಕ್ಸ್ಪೆನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಸೊ 3,500 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಕೂಡ 3,100 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಬಂದಿತ್ತು. ಬಟ್ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನನ್ನು ಮಾಡಿದಾಗ ಪ್ರಾಫಿಟ್ಸ್ ಫ್ಲಾಟ್ ಆಗಿ ಡಿಕ್ಲೇರ್ ಆಗಿದೆ. ಫಿಗರ್ಸ್ ನಮಗೆ ಮಿಲಿಯನ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ರೆವೆನ್ಯೂ ಗೈಡೆನ್ಸನ್ನು ಅಬ್ಸರ್ವ್ ಮಾಡಿದಾಗ ಅಷ್ಟೇನು ಸ್ಟ್ರಾಂಗ್ ರೆವೆನ್ಯೂ ಗೈಡೆನ್ಸ್ ವಿಪ್ರೋ ಕಡೆಯಿಂದ ಬಂದಿಲ್ಲ. ಸೊ ಮುಂದಿನ ಕ್ವಾರ್ಟರ್ನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಇರ್ಬೋದು ಅನ್ನುವಂಥ ಸೂಚನೆಗಳು ಸಿಕ್ಕಿದೆ. ಒಳ್ಳೆ ಒಂದು ಡೀಲ್ ವಿನ್ಸ್ ಬಂದಿದೆ. ಹಾಗೆ ಮೇಜರ್ ಅನೌನ್ಸ್ಮೆಂಟ್ ಇದ್ದಿದ್ದು
ಕಂಪನಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡ್ತಾರೆ ಅಂತ 15,000 ಕೋಟಿಯ ಶೇರ್ ಬೈಬ್ಯಾಕ್ ಅನೌನ್ಸ್ ಆಗಿದೆ. 250 ಪ್ರೈಸ್ನಲ್ಲಿ ಇವರು ಶೇರ್ಸ್ಗಳನ್ನು ಬೈಬ್ಯಾಕ್ ಮಾಡ್ಕೋತಾರೆ. ಇದಕ್ಕೆ ರೆಕಾರ್ಡ್ ಡೇಟ್ ಇನ್ನಷ್ಟೇ ಫೈನಲ್ ಆಗಬೇಕಾಗಿದೆ. ಸೊ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕಿದ ಮೇಲೆ ಇವರು ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡ್ತಾರೆ. ಈಗ ವಿಪ್ರೋ 210 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಸೊ 250 ಪ್ರೈಸ್ನಲ್ಲಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ಪ್ರೈಸ್ನಲ್ಲಿ ಬೈಬ್ಯಾಕ್ ಅನೌನ್ಸ್ ಆಗಿದೆ. ಬಟ್ ಈ ಒಂದು ಅಪ್ರೂವಲ್ ಪ್ರೋಸೆಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ವಿಪ್ರೋ 250 ಲೆವೆಲ್ಗೆ ಹೋದರೆ ಅಲ್ಲಿ ಬೈಬ್ಯಾಕ್ನಿಂದ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಸೊ ವಿಪ್ರೋ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. HDFC AMC ತಮ್ಮ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ಸೊ ಪ್ರಾಫಿಟ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 19% ಫಾಲ್ ಆಗಿದೆ. 623 ಕೋಟಿ ಪ್ರಾಫಿಟ್ಸ್ ಅನ್ನು HDFC AMC ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 770 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಸೊ ಒಂದು ಸ್ಟ್ರಾಂಗ್ ಪ್ರಾಫಿಟ್ ರಿಕವರಿ ನೋಡೋದಕ್ಕೆ ಸಿಕ್ಕಿದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಮೊಮೆಂಟಮ್ ಇತ್ತು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಎಸ್ಟಿಮೇಷನ್ಸ್ ಮಿಸ್ ಆಗಿದೆ. ಬಟ್ 54 ರೂಪಾಯಿಯ ಫೈನಲ್ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಡಿವಿಡೆಂಡ್ಗೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ. ಅದಾದಮೇಲೆ ಈ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಸೊ Q4ನಲ್ಲಿ ಕಂಪನಿಗಳೇನು ಡಿವಿಡೆಂಡ್ಗಳನ್ನು ಅನೌನ್ಸ್ ಮಾಡ್ತಾರೆ ಅದು ನಿಮ್ಮ ಅಕೌಂಟ್ಗೆ ಬರೋದಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ತಾಗುತ್ತೆ. ಯಾಕೆಂದರೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬರಬೇಕಾಗುತ್ತೆ. ಅದಾದಮೇಲೆ ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಸೆಟ್ ಆಗಿ ಅವರು ಡಿವಿಡೆಂಡನ್ನು ಕ್ರೆಡಿಟ್ ಮಾಡ್ತಾರೆ. ಸೊ HDFC AMC ರಿಸಲ್ಟ್ ಮಾರ್ಕೆಟ್ ಅವರ್ಸ್ನಲ್ಲೇ ಬಂತು. ರಿಸಲ್ಟ್ ಸ್ಟ್ರಾಂಗ್ ಆಗಿ ಇಲ್ಲದೆ ಇರೋ ರೀಸನ್ನಿಂದ ಸ್ಟಾಕ್ ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ತೇಜಸ್ ನೆಟ್ವರ್ಕ್ ನಿನ್ನೆ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಲಾಸ್ ಇನ್ನಷ್ಟು ಇನ್ಕ್ರೀಸ್ ಆಗಿದೆ. 211 ಕೋಟಿಯ ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಕೂಡ 200 ಕೋಟಿ ಅರೌಂಡಲ್ಲಿ ಲಾಸ್ ಬಂದಿತ್ತು. ಮಾರ್ಚ್ 2025ರಲ್ಲಿ 72 ಕೋಟಿ ಲಾಸನ್ನು ಡಿಕ್ಲೇರ್ ಮಾಡಿದ್ರು. ಸೊ ಕಂಪನಿಯ ಲಾಸ್ ಸ್ಟ್ರೀಕ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಒಳ್ಳೆ ಒಂದು ಆರ್ಡರ್ ಬುಕ್ಕನ್ನು ಕಂಪನಿ ಮೇಂಟೈನ್ ಮಾಡ್ತಾರೆ. ಬಟ್ ಸ್ಟಿಲ್ ಕಂಟಿನ್ಯೂಸ್ ಆಗಿ ಲಾಸ್ ಡಿಕ್ಲೇರ್ ಆಗ್ತಾ ಹೋಗ್ತದೆ. ಕಂಪನಿಯ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಸಾಕಷ್ಟು ಫಾಲ್ ಆಗಿದೆ. ಸೊ ತೇಜಸ್ ನೆಟ್ವರ್ಕ್ಸ್ ಇವತ್ತು 4% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಅಷ್ಟೇ ಇನ್ನು ಸ್ಟ್ರಾಂಗ್ ರಿಸಲ್ಟ್ ಆಗಿರಲಿಲ್ಲ. ಸೊ HDFC ಫಿನಾನ್ಷಿಯಲ್ಸ್ನ ಕಡೆಯಿಂದ ಒಂದು ಸ್ಟ್ರಾಂಗ್ ರಿಸಲ್ಟ್ಸ್ ನೋಡೋದಕ್ಕೆ ಸಿಗ್ತದೆ. ಇವರ ಟೋಟಲ್ ರೆವೆನ್ಯೂ ಅಥವಾ ಟೋಟಲ್ ಇನ್ಕಮ್ ಏನಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ನೆಟ್ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 41% ಇನ್ಕ್ರೀಸ್ ಆಯಿತು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ಇದೆ. ಲಾಸ್ಟ್ ಕ್ವಾರ್ಟರ್ 644 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಈ ಕ್ವಾರ್ಟರ್ನಲ್ಲಿ 751 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಹಾಗೆ ಇವರು ಫೈನಲ್ ಡಿವಿಡೆಂಡನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. 2 ರೂಪಾಯಿಯ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಇದು ಕೂಡ ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ. ಆಮೇಲೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. HDB ಫಿನಾನ್ಷಿಯಲ್ಸ್ ಇವತ್ತು 6.5% ಗೇನ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ರಿಸಲ್ಟ್ಸ್ ಬಂದಿರೋದ್ರಿಂದ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸಿದೆ. ರೈಲ್ಟೆಲ್ ಕಂಪನಿಗೆ ನಿನ್ನೆ 2 ಸ್ಟ್ರಾಂಗ್ ಆರ್ಡರ್ಗಳು ಸಿಕ್ಕಿತ್ತು. ಮತ್ತೆ ಇವತ್ತು 100 ಕೋಟಿಯ ಆರ್ಡರ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ IT ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ. ಕೊಂಕಣ್ ಡಿವಿಷನ್ನ ಕಡೆಯಿಂದ ಈ ಒಂದು ಪ್ರಾಜೆಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. ನಿನ್ನೆ ಸ್ಟಾಕ್ನಲ್ಲಿ ಆಲ್ಮೋಸ್ಟ್ 16% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಹೆಚ್ಚಿನ ಒಂದು ರಿಯಾಕ್ಷನ್ಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಫ್ಲಾಟ್ ಆಗಿನೇ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಬೆಳಿಗ್ಗೆ ಸ್ವಲ್ಪ ಮಟ್ಟಿಗೆ ಮೊಮೆಂಟಮ್ ಇತ್ತು. ಬಟ್ ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿದೆ. ನಿನ್ನೆ ಒಂದು ಸ್ಟ್ರಾಂಗ್ ಗೇನ್ಸ್ ಇದ್ದಿದ್ರಿಂದ ಇವತ್ತು ಸ್ವಲ್ಪ ಜನ ಪ್ರಾಫಿಟ್ಸನ್ನು ತಗೊಂಡಿದ್ದಾರೆ. ಹಾಗೆ IPOಗಳ ವಿಚಾರಕ್ಕೆ ಬಂದಾಗ ಓಂ ಪವರ್ ಟ್ರಾನ್ಸ್ಮಿಷನ್ನ ಲಿಸ್ಟಿಂಗ್ ನಾಳೆ ಆಗುತ್ತೆ. ಕೇವಲ 2 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತದೆ. ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಕಸ್ಮಾತ್ ಮಾರ್ಕೆಟ್ ವೀಕ್ ಆಗಿ ಇದ್ರೆ ನೆಗೆಟಿವ್ ಆಗಿ ಕೂಡ ಈ ಒಂದು ಸ್ಟಾಕ್ ಲಿಸ್ಟ್ ಆಗ್ಬೋದು. ಬಟ್ ನೀವು ಅಪ್ಲಿಕೇಶನನ್ನು ಹಾಕಿ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳನ್ನು ಹೋಲ್ಡ್ ಮಾಡಿ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ರೀಸೆಂಟಾಗಿ ಲಿಸ್ಟ್ ಆದಂಥ ಸ್ಟಾಕ್ಗಳು ಕೂಡ ಸ್ವಲ್ಪ ರಿಕವರ್ ಆಗುತ್ತೆ. ಆ ರಿಕವರಿ ಫೇಸ್ನಲ್ಲಿ ಬೇಕಾದರೆ ಎಕ್ಸಿಟ್ ಆಗ್ಬೋದಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.